ನಾವು ರಿಸರ್ಚ್ ಮಾಡಿದಾಗ ಏನಾಯ್ತಂತಂದ್ರೆ ಬಹಳ ವರ್ಷದ ಹಿಂದ್ಗಡೆ ನಮ್ಗೆ ಯಾವಾಗ ಇಂಡಿಪೆಂಡೆನ್ಸ್ ಬಂತು ಆವಾಗ ನೋಡಿದ್ರೆ ನಮ್ ತಾತ ಅವ್ರಕನ್ನ ಮುಂಚೆ ಅವರೆಲ್ಲರೂ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಗಾಣದ ಎಣ್ಣೆ ಅಂತ ಯೂಸ್ ಮಾಡ್ತಾ ಇದ್ರು. ರಿಫೈನ್ಡ್ ಆಯಿಲ್ ಅಂತ ಇದ್ದೇ ಇದ್ದಿಲ್ಲ. ಸೊ ಸಮ್ ಟೈಮ್ ಇನ್ 1980s ಆರ್ ಲೇಟ್ 70s 80s ನಲ್ಲಿ ರಿಫೈನ್ಡ್ ಆಯಿಲ್ ಅಂತ ಒಂದು ಬಂತು. ಆವಾಗ ಗಾಣದ ಎಣ್ಣೆಯಲ್ಲಿ ಬಹಳ ವರ್ಷದಿಂದ ಇದ್ದಿದ್ದವರು ಸಡನ್ ಆಗಿ ರಿಫೈನ್ಡ್ ಆಯಿಲ್ ಬಂದು ಹೇಗೆ ಇದು ಚೇಂಜ್ ಆಯ್ತು ಅಂತ ಒಂದು ಸ್ಟಡಿ ಮಾಡಿದ್ವಿ, ಗೂಗಲ್ ನಲ್ಲಿ ನೋಡ್ಕೊಂಡು ಎಲ್ಲ ಮಾಡಿದ್ವಿ. ಆವಾಗ ಏನ್ ಗೊತ್ತಾಯ್ತು ಅಂತಂದ್ರೆ ಈ ರಿಫೈನ್ಡ್ ಆಯಿಲ್ ಅಂತ ಅನ್ನೋದು ಎಷ್ಟು ಅಡಲ್ಟ್ರೇಷನ್ ಆಗಕ್ಕೆ ಸಾಧ್ಯವಿದೆಯೋ ಅಷ್ಟು ಆಗ್ತಾ ಇದೆ ಅಂತ ಒಂದು ಗೊತ್ತಾಯ್ತು. ಎರಡನೇದು, ಜನಗಳು ಬಿಕಾಸ್ ಆಫ್ ದ ಪ್ರೈಸಿಂಗ್ ಅದರಲ್ಲಿ ಮೂವ್ ಆಗಿದ್ದಾರೆ ಅಂತಲೂ ಗೊತ್ತಾಯ್ತು. ಸೊ 2 reasons. 1, ಬಿಕಾಸ್ ವಾಲ್ಯೂಮ್ ವೈಸ್ ತುಂಬಾ ಸಿಗ್ತಾ ಇತ್ತು. ಎರಡನೇದು, ಪ್ರೈಸಿಂಗ್ ಆಲ್ಸೋ ಡ್ರಾಪ್ಡ್. ಆರೋಗ್ಯನೂ ಹೀನವಾಯ್ತು ಅಂತಲೂ ಗೊತ್ತಾಯ್ತು ಇದರಿಂದ.